ಅವರು ಎಷ್ಟೇ ಆಗಲಿ ಒಬ್ಬರು ಜಿಲ್ಲಾಧಿಕಾರಿ ಅವರನ್ನು ಬಂದುಬಿಟ್ಟು ಒಂದು ಚಿಕ್ಕ ಹುಡುಗರ ಥರ ಆ ಕಡೆ ಕೂತ್ಕೊಳ್ಳಯ್ಯ ಅನ್ನೋದು ತುಂಬ ದೊಡ್ಡ ತಪ್ಪು ಇದು. ಹೇಳಿ ಪರವಾಗಿಲ್ಲ, ಅವ್ರನ್ನ ಕರೆದುಬಿಟ್ಟು ಸ್ವಾಮೀಜಿ ಪಕ್ಕ ಕೂತ್ಕೋಬೇಡಿ, ಸ್ವಲ್ಪ ಆ ಕಡೆ ಹಿಂದ್ಗಡೆ ಅವ್ರ ಕಿವಿಯಲ್ಲಿ ಹೇಳಿ. ಎಷ್ಟೊಂದು ಹೇಳ್ತಿರಲ್ಲ, ನೀವು ಮಾತಾಡ್ಕೊಳ್ತಿರಲ್ಲ, ಆ ಥರ ಮಾತಾಡಿದರೆ ಚೆನ್ನಾಗಿರೋಲ್ಲ. ಪಾಪ ಅವರು ಒಂದು ಡಿಸ್ಟಿಕ್ಕು ಎಲ್ಲರ ಎದುರು ಈ ಥರ ಹೇಳಿದಾಗ ಡಿಸ್ಟಿಕ್ ಜನ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ? ಜನಗಳು ಅವ್ರ ಡಿ ಸಿಗೆ ಒಂದು ಮರ್ಯಾದೆ ಇಲ್ಲದೆ ಇರೋ ಥರ ಆಗಿರುತ್ತೆ. ಅವ್ರು ಎಷ್ಟೊಂದು ಎಕ್ಸಾಮ್ಗಳನ್ನು ಓದ್ಬಿಟ್ಟು ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿ ಅಂದರೆ ಡಿಸ್ಟಿಕ್ಕಿಗೆ ಜಿಲ್ಲಾಧಿಕಾರಿ ಅಂದರೆ ಒಂದು ದೊಡ್ಡ ಹುದ್ದೆಯಲ್ಲಿರ್ತಾರೆ. ಸೊ ಹೇಳಿ, ನಾವು ಹೇಳೋದೇನು ತಪ್ಪಲ್ಲ, ಕರೆದುಬಿಟ್ಟು ಒಂಚೂರು ನೀವು ಆ ಕಡೆ ಕೂತ್ಕೊಳ್ಳಿ ಅಂತ ಅವ್ರ ಕಿವಿಯಲ್ಲಿ ಹೇಳಿದರೆ ಅದು ಏನೋ ಮಾತಾಡ್ಕೊಂಡಿದ್ದಾರ ಅನ್ನೋ ಥರ ಕರೆದುಬಿಟ್ಟು ಕೂತ್ಕೊಳ್ಳಯ್ಯ, ನೀನು ಯಾರೋ ಅವ್ರ ಪಕ್ಕ ಕೂತ್ಕೊಳ್ಳೋಕೆ ಅಂದರೆ ನೋಡಿ ಸರ್, ಇವಾಗ ತುಂಬ ದೊಡ್ಡ ತಪ್ಪು ಇದು. ಈ ಥರ ಘಟನೆಗಳು ಆಗಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ನಮಗೆ ಈಗ ಸಿದ್ದರಾಮಯ್ಯನವ್ರ ಮೇಲೆ ಏನು ಬೇಜಾರಲ್ಲ, ಅದು ಪದೇ ಪದೇ ಇದೇ ರೀತಿಯಾದ ಘಟನೆಗಳು ರಿಪೀಟ್ ಆಗ್ತಾ ಇರೋದು, ವೇದಿಕೆ ಮೇಲೆ ಇದೇ ರೀತಿಯಾಗಿ ವರ್ತನೆ ಮಾಡ್ತಾರೆ. ನೋಡಿ, ಜಿಲ್ಲಾಧಿಕಾರಿ ಅಂದರೆ ಇಡೀ ಜಿಲ್ಲೆ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸಣ್ಣ ಅವ್ರ ಕೆಳಗಿನ ಅಧಿಕಾರಿಗಳು ಕೂಡ ಬೆಲೆ ಕೊಡೋದಿಲ್ಲ ಅಂತ ಅನಿಸ್ಬಿಡುತ್ತೆ. ಹೌದು ಸರ್, ತುಂಬ ಕರೆಕ್ಟ್ ನೀವು ಹೇಳೋದು. ನಾವು ಸಿದ್ದರಾಮಯ್ಯ ಸರ್ ತಪ್ಪು ಮಾಡಿದಾರೆ ಅಂತಲ್ಲ, ಅವರು ಜಾಗದಲ್ಲಿ ಯಾರೇ ಇರಲಿ ಆ ಥರದ ಘಟನೆಗಳು ಆಗಬಾರ್ದು. ಯಾಕಂದರೆ ಇವಾಗ ಒಂದು ಜಿಲ್ಲಾಧಿಕಾರಿ ಅಂದರೆ ಒಂದು ಡಿಸ್ಟಿಕ್ಕಿಗೆ ದೊಡ್ಡ ಹುದ್ದೆ, ಅದು ಎಷ್ಟೊಂದು ಮರ್ಯಾದೆ ಇರುತ್ತೆ. ಈ ಥರ ಘಟನೆಗಳಾದಾಗ ಅದು ರಿಪೀಟ್ ಆಗಿ ಮತ್ತು ಎಲ್ಲ ನ್ಯೂಸ್ಗಳಲ್ಲಿ ತೋರಿಸೋದ್ರಿಂದ ಜನತೆಗೆ ಏನಾಗುತ್ತೆ, ಡಿ ಸಿಗಿರೋದು ಒಂದು ಅಷ್ಟೊಂದು ದೊಡ್ಡ ಇದು ಇಲ್ವೇನೋ ಅನ್ನೋ ಥರ ಆಗ್ಬಿಡುತ್ತೆ, ರೆಸ್ಪೆಕ್ಟ್ ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಪಾಲಿಟಿಷಿಯನ್ಗಳು. ಸೊ ಅರ್ಥ ಮಾಡಿಕೊಂಡು, ಸೊ ಇದು ತುಂಬ ನಮಗೂ ನೋಡಿದ್ವಿ ನ್ಯೂಸಲ್ಲಿ, ಸರಿ ಅನ್ನಿಸ್ಲಿಲ್ಲ ನಾವು ಕೂಡ. ಬಟ್ ಅಷ್ಟು ಭಯ ಏನಕ್ಕೆ ಸರ್? ನೋಡಿ, ಅಷ್ಟು ಹೆದರಿಕೆಯಿಂದ ಅವ್ರು ಕೈ ಕಟ್ಕೊಂಡು ಹಿಂದಕ್ಕೆ ಸರ್ಕೊಳ್ಳೋದಿದೆಯಲ್ಲ, ಅಷ್ಟು ಅಸಹಾಯಕತೆ ಬಂದುಬಿಡುತ್ತಾ, ಅಷ್ಟು ಅವ್ರಿಗೆ ಅಷ್ಟು ಹೆದರ್ಬೇಕಾದ ಅನಿವಾರ್ಯತೆ ಬಂದುಬಿಡುತ್ತಾ ಅಂತ ಒಬ್ಬ ಅಧಿಕಾರಿಗಳು? ಯಾಕೆ ಅಲ್ಲ, ನಿಜವಾಗ್ಲೂ ಸರ್ ಅವರು ಅಂಜಲೇಬೇಕಾಗುತ್ತೆ. ಯಾಕೆಂದರೆ ಇವರು ಒಂದು ಸ್ಟೇಟಿಗೆ ಮುಖ್ಯಮಂತ್ರಿಗಳು, ಅವರು ಒಂದು ಡಿಸ್ಟಿಕ್ಕಿಗೆ ಡಿ ಸಿ. ಸೊ ಅವ್ರು ಹೆದರಬೇಕಾಗುತ್ತೆ. ಬಟ್ ಅದು ನೋಡಿದಾಗ ನಮಗೆ ಅನ್ನುತ್ತೆ, ಒಂಥರ ಡಿ ಸಿಗೆ ಈ ಥರ ಆದರೆ ಬೇರೆಯವ್ರಿಗೆ ಯಾವ ಥರ ಆಗ್ಬೋದು, ತುಂಬ ಭಯ ಇದೆನೋ ಅನ್ನೋ ಥರ ವಾತಾವರಣ ಸೃಷ್ಟಿ ಆಗಿರುತ್ತೆ. ಸೊ ಈ ಥರದ ಘಟನೆಗಳನ್ನು ನಮ್ಮ ಸರ್ಕಾರ ಅವಾಯ್ಡ್ ಮಾಡಬೇಕನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಗುರು ಅಂತ ಸರ್. ಥ್ಯಾಂಕ್ ಯು ಸೋ ಮಚ್. ಮನುಷ್ಯ ಏನು ಅಂದರೆ, ಒಂದು ಪವರ್ ಅಂತ ಇದ್ದಾಗ ಇಟ್ ಶುಡ್ ಬಿ ಯುಟಿಲೈಸ್ ಇನ್ ಅ ಪ್ರಾಪರ್ ವೇ. ಇಫ್ ಪವರ್ ಈಸ್ ಯುಟಿಲೈಸ್ ಇನ್ ನಾಟ್ ಇನ್ ಅ ಗುಡ್ ವೇ, ಈ ಥರ ಎಲ್ಲ ಎದ್ದೋಗಿ ಅಂತ ಹೇಳೋದು ದಟ್ ಡಸಂಟ್ ಮೇಕ್ ಸೆನ್ಸ್. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಅಲ್ಲಿ ಬರೋಕ್ಕೆ. ಯಾರು ಸುಮ್ಮನೆ ಬರಲ್ಲ ಅಲ್ಲ, ಸ್ಟೇಜ್ ಮೇಲೆ ಕುಣಿಸಿದ್ದಾರೆ ಅಂದರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ. ಸೊ ಪವರ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಎದ್ದೋಗಿ ಅನ್ನೋದು ದಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಸೊ ವಾಟ್ ಐ ಸೇ ಇಸ್ ರೆಸ್ಪೆಕ್ಟ್. ಅವರು ಆ ಜಾಗದಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಒಂದು ರೆಸ್ಪೆಕ್ಟ್ ಇದೆ, ನೀವು ಇದ್ದಾರೆ ಅಂದರೆ ಅವರು ರೆಸ್ಪೆಕ್ಟಾಗಿ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ. ನಾಳೆ ಇದೇ ಹುದ್ದೆಗೆ ಹೋಗುವಂಥ ಕನಸು ಕಟ್ಕೊಂಡ್ರು ಅವರು. ಈ ಥರ ಎಲ್ಲ ನಡೆದಾಗ ಒಬ್ಬ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಆಡಳಿತಾರೂಢ ಪಕ್ಷಿಗಳು ಯಾವ ರೀತಿಯಾಗಿ ನಡೆಸ್ಕೋಬೋದು ಅನ್ನೋದಕ್ಕೂ ಕೂಡ ಒಂದು ಭಯ ಸೃಷ್ಟಿ ಆಗ್ಬಿಡುತ್ತೆ. ಹೌದು ಸರ್, ಯಾಕಂದರೆ ನೋಡಿ, ಆ್ಯಸ್ ವಿ ಆರ್ ಲೈಕ್ ಯೂತ್ಸ್, ವಿ ವಾಂಟ್ ಟು ಪರ್ಸ್ಯೂ. ಎಷ್ಟೋ ಸಾವಿರ ಇರುತ್ತೆ ಕನಸುಗಳು. ಆ್ಯಂಡ್ ಮೆನಿ ಆಫ್ ದ UPSC ಪೀಪಲ್ ವಾಂಟ್ ಟು ಬಿ ಇನ್ ದ ಗೌರ್ಮೆಂಟ್ ಸರ್ವಿಸ್. ಆ್ಯಂಡ್ ಇಫ್ ದೇ ಆರ್ ನಾಟ್ ಗೆಟಿಂಗ್ ಟ್ರೀಟೆಡ್ ಇನ್ ದ ಸೇಮ್ ವೇ, ಆ್ಯಂಡ್ ಆಬ್ವಿಯಸ್ಲಿ ದೇ ವಿಲ್ ಫೀಲ್ ಬ್ಯಾಡ್. ಎಷ್ಟು ಕಷ್ಟಪಟ್ಟು ಓದಿ ಒಂದು ಜಾಗಕ್ಕೆ ಹೋಗಿ ನಿಂತ್ಕೋಬೇಕು ಅನ್ಕೋತೀವಿ, ಅಲ್ಲಿ ಆಗಲ್ಲ. ಅದು ಈ ಥರ ಎಲ್ಲ ಪವರ್ ಇದೆ ಅಂತ ಹೆಂಗೆಂಗೋ ಮಾತಾಡ್ತಿದ್ದಾರೆ ಅಂದರೆ, ವಿ ವಾಂಟ್ ಟು ಆಲ್ಸೋ ಬಿ ರೆಸ್ಪೆಕ್ಟೆಡ್. ದಟ್ ಈಸ್ ದ ಸೇಮ್ ಥಿಂಗ್. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಯಾರಿಗೋಗಿ ಬಂದುಬಿಟ್ಟು ಸ್ಟೇಜ್ ಮೇಲೆ ಕುಣಿಸಿಲ್ಲ. ಅದು ಕುಣಿಸಿದ್ರು ಟ್ರೀಟ್ ಇನ್ ದ ರೆಸ್ಪೆಕ್ಟ್ಫುಲ್ ವೇ ಅಷ್ಟೇ ಹೇಳೋದು. ಏನಿಲ್ಲ. ಥ್ಯಾಂಕ್ ಯು. ಅಲ್ಲಿ ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅಂದರೆ ನಾವು ಮಾತಾಡೋದು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನೋದು ಇದಾಗುತ್ತೆ. ಯಾಕಂದರೆ ನಾವು ಮುಂದೆ ಆ ಪೊಸಿಷನ್ಗೆ ಹೋಗುವಾಗ ಯಾವುದೇ ಒಬ್ಬ ಡಿಪ್ಲೊಮೇಟ್ ಆಗಬೇಕು ಅಂತಂದರೆ ಬ್ಯಾಲೆನ್ಸ್ಡ್ ಕಂಪೋಸರ್ ಆಗಿ ಇಟ್ಕೊಳ್ಳೋದು ಬೇಕಾಗುತ್ತೆ. ನಮ್ಮ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನಲ್ಲಿ ಪೊಲಿಟಿಷಿಯನ್ಸ್ಗೆ ಯಾವುದೇ ಮೇಲಿನ ಆದ್ಯತೆ ಅವರಿಗೇನೆ. ಏನೇ IAS ಆಗಿರ್ಬೋದು, ಕ್ಯಾಬಿನೆಟ್ ಸೆಕ್ರೆಟರಿ ಏನೇ ಆಗಿದ್ರು ಕೂಡ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನಲ್ಲಿ ಪೀಪಲಿಂದ ಎಲೆಕ್ಟ್ ಆಗಿರೋರಿಗೇ ಒಂದು ಪವರ್ ಜಾಸ್ತಿ ಇರುತ್ತೆ. ಆ ಉನ್ನತಿ ಹುದ್ದೆಯಲ್ಲಿ ಇದ್ರೂ ಸಹ ಅವರು ಒಬ್ಬ ಪಬ್ಲಿಕ್ ಸರ್ವೆಂಟ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದರಲ್ಲಿ ಇರುತ್ತೆ. ಅವರು ಹೇಳಿದ್ದು ತಪ್ಪು ಅಂತ ಹೇಳಕ್ಕೆ ಬರಲ್ಲ, ಬಟ್ ಹೇಳಿದ ರೀತಿ ತಪ್ಪಾಗುತ್ತೆ. ಯಾವ ಸಿಚುವೇಶನ್ ಹೇಳಿದ್ದೀವಿ ಅಂತ ತಪ್ಪಾಗುತ್ತೆ. ಆ ಟೋನ್ ಎಲ್ಲವೂ ಮ್ಯಾಟ್ರ್ ಆಗುತ್ತೆ. ಅವರು ಒಬ್ಬ ಪಬ್ಲಿಕ್ ಆಫೀಸರೇ, ಇವರು ಒಬ್ಬ ಪಬ್ಲಿಕ್ ಸರ್ವೆಂಟ್ಸೇ. ಹಂಗೆ ನೋಡೋಕ್ಕೋದ್ರೆ ಯಾವುದೇ ಒಂದು ರಾಜ್ಯ ಅಥವಾ ಒಂದು ದೇಶನ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಇಬ್ಬರದ್ದೆಲ್ಲೂ ಬ್ಯಾಲೆನ್ಸ್ ಇರಬೇಕು. ಇಲ್ಲಿ ನಾವು ಮೇಲ್ ಪವರ್ ಮಾಡ್ತೀವಿ, ನೀವು ಮೇಲ್ ಪವರ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಹೇಳಿದ್ದು ಅವರು ಒಂದು ಇದಿರುತ್ತೆ, ಏನು ಒಂದು ಪ್ರೋಟೋಕಾಲ್ಸ್ ಇರುತ್ತೆ. ಯಾವುದೇ ಒಂದು ಸ್ಟೇಜ್ ಆದರೂ ಈ ಪ್ರೋಟೋಕಾಲ್ ಪ್ರಕಾರ ಇವ್ರ ಪಕ್ಕ ಇವ್ರಿಗೆ ಕುತ್ಕೊಳ್ಬೇಕು ಅನ್ನೋದು ಇರುತ್ತೆ. ಅದನ್ನು ಹೇಳಿದ್ದು
ಆ ಪ್ರೋಟೋಕಾಲ್ ಏನು ಅಂತ ನಮಗೆ ಗೊತ್ತಿಲ್ಲ. ಹೇಳಿದ ತಪ್ಪು ಹೇಳಿದ ಸರಿ ಅಂತ ಹೇಳ್ತಾ ಇಲ್ಲ, ಹೇಳಿದ ರೀತಿ ತಪ್ಪು. ಆ ಜಾಗನ ಅವ್ರು ಆ ರೀತಿಯಲ್ಲಿ ಹೇಳ್ಬಾರ್ದಿತ್ತು ಅಂತ ನನಗನ್ಸು ಅಷ್ಟೇ. ಭಾಳಷ್ಟು ಕಡೆ ಕಮೆಂಟ್ ಮಾಡಬೇಕಾದ್ರೆ ಜನರು ಏನು ಮಾಡ್ತಾರೆ ಅಂದರೆ ಇದೇ ರೀತಿಯಾದ ವರ್ತನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆಯಲ್ಲ ಸರ್ಕಾರಿ ಅಧಿಕಾರಿಗಳನ್ನು. ಒಬ್ಬ ಜಿಲ್ಲಾಧಿಕಾರಿ ಯಾರೋ ಒಬ್ಬ CM ಆಗಿರ್ಬೋದು ಅಥವಾ ಯಾರೋ ಒಬ್ಬ MLA ಈ ಥರದ ಒಬ್ಬ ಅಧಿಕಾರಿಗಳು ಆಡಳಿತಕ್ಕೆ ಬಂದಾಗ ಈ ಲೆವೆಲ್ಗೂ ಕೂಡ ಇಷ್ಟು ಮಟ್ಟಿಗೆ ತಮ್ಮ ಸಂಕುಚಿತ ಭಾವನೆಯನ್ನು, ಹೆದರಿಕೆಯನ್ನು, ಭಯವನ್ನು ವ್ಯಕ್ತಪಡಿಸೋ ಅಗತ್ಯ ಇದೆ. ಅಥವಾ ನೀವು ಕೂಡ ನಾಳೆ ಆ ಥರದ ಅಧಿಕಾರಕ್ಕೆ ಹೋಗೋರು, ಮುಂದೆ ಆ ಥರದ ಹುದ್ದೆಯನ್ನು ನಿರ್ವಹಿಸೋರು, ಎಷ್ಟು ಭಯ ಅನ್ಸುತ್ತೆ ಈ ಥರದ ಘಟನೆಗಳನ್ನು ನೋಡಿದಾಗ? ಸರ್, ಇದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟಲ್ಲಿ ಒಂದು ಮಾತು ಹೇಳಿರ್ತಾರೆ, ಸರ್ಕಾರ ಬರುತ್ತೆ ಹೋಗುತ್ತೆ, ದೇಶ ಮುಂದಕ್ಕೆ ಹೋಗಬೇಕು ಅಂತ. ದೇಶನ ಅಥವಾ ನಮ್ಮ ರಾಜ್ಯನ ಅಥವಾ ನಮ್ಮ ಜಿಲ್ಲೆನ ನಾವು ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಎಲ್ಲದರಲ್ಲೂ ಬ್ಯಾಲೆನ್ಸ್ಡ್ ಆಗಿರೋದನ್ನ ಕಲ್ತ್ಕೋಬೇಕಾಗುತ್ತೆ. ಅದು ಒಬ್ಬ ಒಳ್ಳೆ ಡಿಪ್ಲೊಮ್ಯಾಟ್ನ ಹುಟ್ಟಾಕೋದೇ ಆ ಒಂದು ಗುಣ. ಈ ಥರ ಏನೇ ಬಂದ್ರೂ ಅಷ್ಟೇ ನಮ್ಮ ದೇಶ ನಮ್ಮ ರಾಜ್ಯ ಅಂತ ನೋಡಿಕೊಂಡು ಸಮನ್ವಯತೆ ಕಾಪಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಮೇಲೂ ಅವ್ರ ಮೇಲೂ ಅಂತ ಬರೋದಲ್ಲ. ಅವ್ರ ಸ್ಪೇರಲ್ಲಿ ಅವ್ರು ವರ್ಕ್ ಮಾಡ್ತಾರೆ, ನಮ್ಮ ಸ್ಪೇರ್ ನಾವು ಮಾಡ್ತೀವಿ. ನಮ್ಮ ಸ್ಪೇರಲ್ಲಿ ನಮ್ಗೆ ವರ್ಕ್ ಮಾಡಲಿಕ್ಕೆ ಸ್ವಲ್ಪನಾದರೂ ನಮಗೆ ಇಂಡಿಪೆಂಡೆನ್ಸ್ ಕೊಡಬೇಕು ಅಷ್ಟೇ. ಅಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ನಾನು UPSC ಆಸ್ಪಿರೆಂಟ್. ಥ್ಯಾಂಕ್ ಯು ಸರ್. ಪ್ರಿಪೇರ್ ಆಗ್ತಾ ಇದ್ದೀರಿ, ನಾಳೆ ನೀವು ಕೂಡ ಆ ಥರದ್ದು ಒಂದು ಉನ್ನತ ಹುದ್ದೆಗೆ ಹೋಗೋರಿದ್ದೀರಿ. ಈ ಘಟನೆ ಬಗ್ಗೆ ನಿಮಗೆ ಎಷ್ಟು ಸೆನ್ಸಿಬಲ್ ಅನಿಸ್ತು? ಇದು ಅನ್ಎಥಿಕಲ್ ಅಂತ ಅನಿಸುತ್ತೆ. ಬಿಕಾಸ್ ಯಾಕಂದರೆ ಪೊಸಿಷನ್ ಅವ್ರದ್ದು ಏನೇ ಇರ್ಬೋದು, ಬಟ್ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಅವ್ರು ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ ಅಷ್ಟೇ. ಒಬ್ಬ IAS ಅಧಿಕಾರಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ, ಆ ಹುದ್ದೆಗೆ ಹೋಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ. ಒಂದು CM ಅನ್ನೋ ಕಾರಣಕ್ಕೂ ಅಥವಾ ಯಾರೋ ಒಬ್ಬ MLA ಅನ್ನೋ ಕಾರಣಕ್ಕೂ ಈ ರೀತಿಯಾಗಿ ನಡೆಸ್ಕೋಬೋದಾ ಅಂತ ಎಷ್ಟು ಬೇಜಾರಾಗುತ್ತೆ ಮ್ಯಾಮ್? ನಿಮ್ಗೆ ಭಯ ಆಗಲ್ವಾ ನಾಳೆ ನಾವು ಕೂಡ ಅದೇ ಜಾಗದಲ್ಲಿ? ಇಲ್ಲ, ಅವ್ರು ಸ್ಟ್ಯಾಂಡ್ ತೊಗೋಬೋದಾಗಿತ್ತು, ಬಟ್ ಪೊಲಿಟಿಕಲ್ ಸಿಸ್ಟಮ್ ಇವಾಗ ಆ ಥರ ಇದೆ, ಹೇಳೋಕ್ಕಾಗಲ್ಲ ಯಾವಾಗ ಯಾರು ಏನು ಮಾಡ್ತಾರೆ ಅಂತ ಅಷ್ಟೇ. ಥ್ಯಾಂಕ್ ಯು. ಪ್ರೀತಿ. ಇನ್ಸಿಡೆಂಟ್ ಆಗಿರೋದು ಇಡೀ ರಾಜ್ಯದಲ್ಲಿ ಒಂದು ಸ್ವಲ್ಪ ಭಾಳಷ್ಟು ಜನಕ್ಕೆ ಮುಜುಗರ ತಂದಿರೋದು, ಯುವಕರಿಗೆ, ಜೊತೆಗೆ ಓದುವಂಥ ಹುಡುಗರಿಗೆ, IAS KS ಆಕಾಂಕ್ಷಿಗಳಿಗೆ. ನೀವೊಬ್ಬ IAS ಆಸ್ಪಿರೆಂಟ್ಸ್ ಆಗಿ ಇದನ್ನು ಹೇಗೆ ನೋಡ್ತೀರಿ? IAS ಆಸ್ಪಿರೆಂಟ್ ಅಂತಲೇ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡಬೇಕಾಗಿರೋದು ಒಂದು ಬೇಸಿಕ್ ಥಿಂಗ್. ಅದು ಅವರು IAS ಆಗಿದ್ರು ಅನ್ನೋದು ಆ ಉದ್ದೇಶಕ್ಕಷ್ಟೇ ಅವರಿಗೆ ಗೌರವ ಕೊಡಬೇಕು ಅಂತಲ್ಲ, ಒಬ್ಬ ವ್ಯಕ್ತಿ ಆಗಿದ್ದರೂ ಕೂಡ ಅವರಿಗೆ ಗೌರವ ಕೊಡಬೇಕಿತ್ತು. ಆದರೆ ಮೇ ಬಿ ಅಧಿಕಾರದ ಏನಂತಾರೆ ಅದಕ್ಕೆ ಮದ ಆ ಥರದ್ದು ಇದರಲ್ಲಿ ಅವರು ಆ ಥರ ಹೇಳಿರ್ಬೋದೇನೋ. ಸೊ ತಪ್ಪೇನೆ ಅದು. ಆ ರೀತಿ ಅಧಿಕಾರಿ ಅಂತಲೇ ಅಲ್ಲ, ಅವರು ಒಬ್ಬ ಮನುಷ್ಯ ಅಂತ ಹೇಳಿ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಗೌರವ ಕೊಡೋದು ಒಂದು ಬೇಸಿಕ್ ಏನು ಹೇಳ್ತಾರೆ ಅದಕ್ಕೆ, ಒಂದು ಒಂದು ಬೇಸಿಕ್ ನೇಚರ್, ಅದು ಹ್ಯೂಮನ್ ನೇಚರ್. ಸೊ ಹಾಗಾಗಿ ಹೌದು, ಮನುಷ್ಯ ಧರ್ಮ. ಸೊ ಹಾಗಾಗಿ ಕೊಡಬೇಕಿತ್ತು. ಅವರು ಸಹಜವಾಗಿ ಸುಮಾರು ಕಡೆ ಆ ರೀತಿ ಜನಗಳಿಗೆ ಬಿಹೇವ್ ಮಾಡ್ತಾರೆ. ಸೊ ಅಧಿಕಾರದ ಮದ ಅಂತ ಹೇಳ್ಬೋದು ಅದನ್ನು. ಬಟ್ ನನಗೇನು ಅನಿಸುತ್ತೆ ಅಂದರೆ, ನೀವು ಇವತ್ತಲ್ಲ ನಾಳೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತೀರಿ. ಇದು ಸಿದ್ದರಾಮಯ್ಯನವರ ಈ ಮಾತಿನಿಂದಾಗ ಮಾತ್ರ ಹೇಳ್ತಾ ಇಲ್ಲ ನಾನು. ನಾಳೆ ನೀವು ಇರ್ತೀರಿ, ಇನ್ಯಾರೋ ಅಧಿಕಾರದಲ್ಲಿ ಇರ್ತಾರೆ, ನೀವು ಅವ್ರ ಕೆಳಗೆ ಕೆಲಸ ಮಾಡಬೇಕಾದಾಗ ಈ ರೀತಿಯಾಗೂ ಕೂಡ ಬಿಹೇವ್ ಮಾಡಬೇಕಾಗುತ್ತಾ, ನಾವು ಇಷ್ಟೇ ಹೆದರ್ಬೇಕಾಗುತ್ತಾ ಅನ್ನೋ ಅನಿವಾರ್ಯತೆ ಬಂದಾಗ ನಿಮಗೆ ಆ ಕ್ಷಣ ನೆನ್ಪು ಮಾಡ್ಕೊಂಡ್ರೆ ಭಯ ಆಗುತ್ತೆ? ಇಲ್ಲ, ಆ್ಯಕ್ಚುಲಿ ಏನು ಅವರು ಏನು ಪೊಲಿಟಿಷಿಯನ್ಸ್ ಇರ್ತಾರೆ, ಅವರು ಜನಪ್ರತಿನಿಧಿಗಳು. ಹಾಗಾಗಿ ನಾವು ಏನು ಅವರಿಗೆ ಮುಂದಿನ ದಿನಗಳಲ್ಲಿ ಏನು ಅವರಿಗೆ ರಿಪೋರ್ಟ್ ಮಾಡೋದಿರುತ್ತೆ, ನಾವು ಆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ರಿಪೋರ್ಟ್ ಮಾಡ್ತಿರೋದಲ್ಲ. ನಾವು ಅವರು ಏನು ಎಲೆಕ್ಟೆಡ್ ಆಗಿ ಬಂದಿದ್ದಾರೆ, ಆ ಎಂಟೈರ್ ಅಷ್ಟು ಪಾಪ್ಯುಲೇಟೆಡ್ ಅಷ್ಟು ಜನನ್ನ ಅವರು ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಹಾಗಾಗಿ ಅವರಿಗೆ ಕೊಡೋ ಗೌರವ ಆಗಿರಲಿ, ಅವರಿಗೆ ರಿಪೋರ್ಟ್ ಮಾಡೋದೇನು ಆಗದ ಏನಿರಲಿ, ಅದು ಅಷ್ಟು ಜನಕ್ಕೆ ನಾವು ರಿಪೋರ್ಟ್ ಮಾಡೋದಾಗಿರುತ್ತೆ, ಆ ವ್ಯಕ್ತಿಗಲ್ಲ. ಹಾಗಾಗಿ ಓಕೆ, ಅದಕ್ಕೆ ಅವರಿಗೆ ಗೌರವ ಕೊಡೋದಾಗಲಿ, ಅವ್ರಿಗೆ ತಗ್ಗಿ ನಡೆಯೋದಾಗಲಿ, ಅದು ಓಕೆನೇ. ಅದು ಯಾಕಂದರೆ ಅದು ಅವರು ಯಾವ ಜನಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಆ ಜನಗಳಿಗೆ ನಾವು ಇದು ಮಾಡ್ತಿರೋದು, ಆ ವ್ಯಕ್ತಿಗಲ್ಲ. ನೋಡಿದೆ ನಾನು ಅದು ಇಶ್ಯೂನ. ಬಟ್ ಅವ್ರದ್ದು ಪ್ರೋಟೋಕಾಲ್ ಇರುತ್ತಲ್ಲ, ಪರ್ಟಿಕ್ಯುಲರ್ ಅಂದರೆ ಪ್ರೋಟೋಕಾಲ್ ಅಂದರೆ ಪರ್ಟಿಕ್ಯುಲರ್ ಪರ್ಸನ್ಸ್ ಇಲ್ಲೇ ಕೊಡಬೇಕು ಅದು ಇರುತ್ತೆ. ಬಟ್ ಹೇಳೋ ರೀತಿ ಚೇಂಜ್ ಆಗ್ಬೋದಾಗಿತ್ತು. ಬಟ್ ಹೇಳಿದ್ದಾರೆ, ಅದು ತಪ್ಪೇ. ಬಟ್ ಅದರಲ್ಲಿ ಅವ್ರ ಪಾಯಿಂಟ್ ಇದೆ, ಅಂದರೆ ಫಸ್ಟ್ ಲೈನಲ್ಲಿ ಕೊಡಬಾರ್ದು, ಪ್ರೋಟೋಕಾಲ್ ಮೇಂಟೈನ್ ಮಾಡು ಅಂತ ಹೇಳಿದರು. ಬಟ್ ಅದನ್ನ ಹೇಳೋ ರೀತಿಯಲ್ಲಿ ಚೇಂಜ್ ಮಾಡ್ಕೋಬೇಕಾಗಿತ್ತು. ಅದು ತಪ್ಪೇ. ಬಟ್ ಒಂದು ಕರೆದು ಸನ್ನೆ ಮಾಡಿ ಅಥವಾ ಯಾರನ್ನಾರು ಬೇರೆ ಕಡೆ ಹೇಳಿಸ್ಕೋಬೋದಾಗಿತ್ತು. ಬಟ್ ಅದನ್ನ ಡೈರೆಕ್ಟಾಗಿ ಅದು ಪಬ್ಲಿಕಲ್ಲಿ ಹೇಳೋದು ಏನೋ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. CM ಸಿದ್ದರಾಮಯ್ಯನವರು ಪದೇ ಪದೇ ಈ ಥರ ಯಾರೋ ಅಧಿಕಾರಿಗಳ ಮೇಲೆ ಈ ಥರ
ಮಾತಾಡಿದಾಗ ಏನು ಬೇಜಾರು ಅನ್ಸುತ್ತೆ ಸರ್ ನಮಗೆ ಇದು? ಬೇಜಾರು ಅನ್ಸುತ್ತೆ, ಯಾಕಂದರೆ ಅಂದರೆ ಅಷ್ಟೊಂದು ಕಷ್ಟಪಟ್ಟು ಅಲ್ಲಿ ಮೇಲೆ ಬಂದಿರ್ತಾರಲ್ಲ, ಅಂದರೆ ಎಷ್ಟೊಂದು ವರ್ಷ ಬಿಟ್ಟು ಅದು DC ನಮ್ಮದು ಆ್ಯಂಬಿಷನ್ ಇರೋದೇ IAS IPS ಆಗಬೇಕು ಅಂತ. ಆ ಪೊಸಿಷನ್ ಹೋದ್ಮೇಲೆ ಸ್ವಲ್ಪ ರೆಸ್ಪೆಕ್ಟ್ನ ಇದು ಮಾಡ್ತಾರೆ. ಬಟ್ ಅವ್ರದ್ದು ಪ್ರೋಟೋಕಾಲ್ ಅಂತ ಇರುತ್ತೆ, ಅವ್ರ ಇಂಟೆನ್ಷನ್ ಅದು ಅವ್ರಿಗೆ ಹರ್ಟ್ ಮಾಡಬೇಕು ಅಂತ ಏನು ಇರಲಿಲ್ಲ ಅನಿಸುತ್ತೆ. ಬಟ್ ಅದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಅಂತ ಹಂಗೆ ಹೇಳಿದ್ರು ಅನಿಸುತ್ತೆ. ಇದರಲ್ಲಿ ಆಗಿರಬೇಕು ಮೋಸ್ಟ್ಲಿ. ಅದು ಹೇಳೋ ರೀತಿ ಚೇಂಜ್ ಮಾಡಿದರೆ ಕರೆಕ್ಟ್ ಆಗ್ತದೆ. ಥ್ಯಾಂಕ್ ಯು ಸರ್. ಏನು ಸರ್ ಶಂಭು. ವೀಕ್ಷಕರೇ ನೋಡಿದ್ರಲ್ವಾ, ಕಂಪ್ಲೀಟಾಗಿ ಇದೆ IAS KS ವಿದ್ಯಾರ್ಥಿಗಳ ಎಲ್ಲರ ಅಭಿಪ್ರಾಯಗಳನ್ನು ಕೇಳ್ತಾ ಬಂದ್ವಿ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳಿದ್ರು. ಕೆಲವೊಬ್ಬರು ಸಿದ್ದರಾಮಯ್ಯನವರ ವರ್ತನೆ ಸರಿ ಇಲ್ಲ, ಅವರು ಪದ ಬಳಕೆಯನ್ನು ಮಾಡಿದ ತಪ್ಪು, ಜೊತೆಗೆ ಅವರು ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಬಹುದಿತ್ತು, ಜಿಲ್ಲಾಧಿಕಾರಿಗಳು ಏನಾದರೂ ಹೇಳ್ಬೋದಿತ್ತು, ಪ್ರೋಟೋಕಾಲ್ ತಪ್ಪಾಗಿದ್ದರೆ ಇನ್ನೊಬ್ಬರ ಹತ್ರ ಹೇಳಿ ಕಳಿಸ್ಬೋದಿತ್ತು. ಆದರೆ ಒಬ್ಬ ಗೌರವಯುತವಾದಂಥ ವ್ಯಕ್ತಿ, ಇಡೀ ಜಿಲ್ಲೆಯಲ್ಲಿ ಬೇರೆಯವರು ಕೂಡ ಅದೇ ಜಿಲ್ಲಾಧಿಕಾರಿಗಳ ಮೇಲಿನ ಅಭಿಪ್ರಾಯಗಳು ಬದಲಾಗುತ್ತೆ. ಅವರ ಮಾತುಗಳನ್ನು ಕೇಳೋರು ಬಹಳಷ್ಟು ಜನ ಇರ್ತಾರೆ. ಸಿದ್ದರಾಮಯ್ಯನವರು ಆಡಿದ ತಪ್ಪಾ ಸರಿನಾ ಅಂತ ಕಂಪ್ಲೀಟಾಗಿ ಅವರದ್ದೇ ಆದ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ರು. ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಸಿದ್ದರಾಮಯ್ಯನವರು ಈ ಥರದ ತಪ್ಪುಗಳನ್ನು ಪದೇ ಪದೇ ಮಾಡ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ತಿದ್ದುಕೊಳ್ಬೇಕು ಅಂತ ನನಗೂ ಕೂಡ ಅನಿಸುತ್ತೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.